ಕಾಂಗ್ರೆಸ್ ವಕ್ತಾರರು. ಅವ್ರ ಪಾರ್ಟಿ ಎಷ್ಟು ವರ್ಷ ಬಜೆಟ್ ಮಂಡಿಸಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಅವರೆಲ್ಲ ಇದ್ದಾಗ ರೈಲ್ವೆ ಬಡ್ಜೆಟ್ ಬೇರೆ, ಜನರಲ್ ಬಡ್ಜೆಟ್ ಬೇರೆ, ಎರಡೆರಡು ಬಡ್ಜೆಟ್ ಮಂಡಿಸ್ತಾಯಿದ್ರು. ಎರಡು ಬಡ್ಜೆಟ್ ಮಂಡಿಸಿದ್ರು ರೈಲ್ವೆ ಬಡ್ಜೆಟ್ನಲ್ಲಿ ಇಡೀ ದೇಶಾದ್ಯಂತ 1,000 ಘೋಷಣೆ ಮಾಡಿಬಿಡೋರು. ಇಂಪ್ಲಿಮೆಂಟ್ ಒಂದೂ ಮಾಡ್ತಾ ಇರಲಿಲ್ಲ. ಉದಾಹರಣೆಗೆ ಮೈಸೂರು ಬೆಂಗಳೂರಿನ ಬ್ರಾಡ್ ಗೇಜು ಜಾಫರ್ ಶರೀಫ್ ಅವರು ರೈಲ್ವೆ ಮಿನಿಸ್ಟರ್ ಆದಾಗ ಅನೌನ್ಸ್ ಮಾಡಿದ್ದು, ಅದು ಕಂಪ್ಲೀಟ್ ಆಗೋಕ್ಕೆ 20 ವರ್ಷ ಬೇಕಿತ್ತು. ಎರಡನೇ ಟ್ರ್ಯಾಕ್ನೂ ಅನೌನ್ಸ್ ಮಾಡಿದ್ದು ಅವರೇನೆ, ಕಂಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ. ಅದು ಕಂಪ್ಲೀಟ್ ಆಗಿದ್ದು ಯಾವಾಗ? ಪ್ರತಾಪ್ ಸಿಂಹ ಸಂಸದರಾದಾಗ ಅಲ್ಲಿ ಟಿಪ್ಪು ಸುಲ್ತಾನ್ ಯಾವುದೋ ಒಂದು ಬಂಡೆ ಅಡ್ಡ ಇದ್ದಿದ್ದಕ್ಕೆ ತೆಗೆಲಿಸಲಿಕ್ಕೆ ಕಾಂಗ್ರೆಸ್ನವ್ರಿಗೆ ಆಗಿರಲಿಲ್ಲ. ಇದನ್ನು ಲಕ್ಷ್ಮಣವ್ರಿಗೆ ಹಿಸ್ಟ್ರಿ ಗೊತ್ತಿಲ್ವಾ? ಅದನ್ನು ಒಂದು ಸಣ್ಣ ಬಂಡೆ ತೆಗ್ಸೋದಕ್ಕೆ ಪ್ರತಾಪ್ ಸಿಂಹ ಬರಬೇಕಾಯಿತು, ಮೋದಿ ಸರ್ಕಾರ ಬರಬೇಕಾಯಿತು. ಆಮೇಲೆ ಎರಡನೇ ಹಳಿ ಮೈಸೂರು ಬೆಂಗಳೂರು ನಡುವೆ ಆಗಿದ್ದು. ಇದನ್ನು ಯಾಕೆ ಹೇಳಲ್ಲ ಲಕ್ಷ್ಮಣ್ಣವರು? ಏರ್ಪೋರ್ಟ್ 60 ವರ್ಷ ಖಾಲಿ ಬಿದ್ದಿತ್ತು ಮೈಸೂರು, ಮಹಾರಾಜರ ಕಾಲದಲ್ಲಿ ಆಗಿದ್ದು. ವಿಜಯಶಂಕರ್ ಅವರು MP ಆದಾಗ ಇದೇ ವಾಜಪೇಯಿ ಅವರ ಸರ್ಕಾರದಲ್ಲಿ 2004ರಲ್ಲಿ ಅನುದಾನ ತಂದು 600 ಕೋಟಿ ಫಸ್ಟ್ ಶುರು ಮಾಡಿದ್ದು. ಮತ್ತೆ ಪ್ರತಾಪ್ ಸಿಂಹ ಅವರು ಬಂದ ಮೇಲೆ ಅದಕ್ಕೆ ತಿರ್ಗಾ ಆಪರೇಷನ್ ಸ್ಟಾರ್ಟ್ ಮಾಡಿ ಇವತ್ತಿಗೂ 2 ವಿಮಾನ ಹೋಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ 60 ವರ್ಷ ಮೈಸೂರಿನಲ್ಲಿ ಅವ್ರದ್ದೇ MP ಗಳಿದ್ದಲ್ಲ, ಯಾತಕ್ಕೆ ಮಾಡಲಿಲ್ಲ? ಮೈಸೂರಿನ ಕರ್ನಾಟಕದಲ್ಲಿ ಅವ್ರದ್ದು ರಾಜೀವ್ ಗಾಂಧಿ ಆದಾಗ 28 ಜನ MP ಗಳಿದ್ರು, ಯಾತಕ್ಕೆ ಮಾಡಲಿಲ್ಲ? ಅವ್ರಲ್ಲ ಏನು ಮಾಡ್ತಿದ್ರು? ಅವ್ರೇನು ಹೋಗಿ ಅನುದಾನ ತರ್ತಿದ್ರ? ಕರ್ನಾಟಕಕ್ಕೆ ನಾವು ಕೇಳದೇ ಇದ್ರು ಸಹ ಮೋದಿಯವರು ಸಮಾನ ಅವರ ಮಕ್ಕಳನ್ನ ಹೆಂಗೆ ನಾವು ಕೇಳಬೇಕಾಗಿಲ್ಲ. ಎಲ್ಲ ರಾಜ್ಯಕ್ಕೂ ಏನು ಸಮಾನವಾಗಿ ಕೊಡಬೇಕು ಅನ್ನೋದು ಮೋದಿಯವ್ರಿಗಾಗಲಿ ಅಮಿತ್ ಶಾ ಆಗಲಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಗೊತ್ತಿದೆ. ಸಮಾನವಾಗಿ ಕೊಟ್ಟಿದ್ದಾರೆ. ಯಾವುದು ಕೊಟ್ಟಿಲ್ಲ ಮೈಸೂರಿಗೆ? ಮೈಸೂರು ಬೆಂಗಳೂರು 10 ಪಥ ರೋಡ್ ಕೊಟ್ಟಿದ್ದು ಯಾರು? ಕಾಂಗ್ರೆಸ್ ಸರ್ಕಾರ ಮಾಡ್ತಾ? 4 ಗಂಟೆ ಆಗ್ತಾ ಇದ್ದಂಥ ಮೈಸೂರು ಬೆಂಗಳೂರು ಪ್ರಯಾಣ ಈಗ 1.5 ಗಂಟೆ ಕಾಲದಲ್ಲಿ ಹೋಗ್ತಾ ಇದ್ದೀವಿ. ನೀವು ಹೋಗ್ತಾ ಇದ್ದೀವಿ, ನಾವು ಹೋಗ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಅದನ್ನ? ಯಾರು ಮಾಡಿದ್ದದನ್ನ? ಈಗ ಸುಮ್ಮನೆ ಲಕ್ಷ್ಮಣಿಗೆ ಅದೊಂದು ತೀಟೆ, ಬೇರೆ ಏನು ಹೇಳೋಕ್ಕೆ ಇಷ್ಟಪಡಲ್ಲ ನಾನು. ಸುಮ್ಮನೆ ಏನೇ ಒಂದು ಹೇಳಿದ್ರು, ಈಗ ನಮ್ಮ ಪಣೀಶ್ ಅವರು ಹೇಳ್ದಂಗೆ ವಾಜಪೇಯಿ ಅವರು ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂದರೆ, ಒಂದು ಆಡಳಿತ ಇದ್ದಾಗ ಒಂದು ಆಡಳಿತ ಪಕ್ಷ ವಿರೋಧ ಪಕ್ಷ ಇರುತ್ತೆ. 1971ರಲ್ಲಿ ಇಂದಿರಾ ಗಾಂಧಿ ಅವರು ಆಡಳಿತ ಪಕ್ಷದ ಮುಖ್ಯ ಪ್ರಧಾನಮಂತ್ರಿ ಆಗಿದ್ದಾಗ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ ಬಾಂಗ್ಲಾದೇಶವನ್ನು ಬಿಡುಗಡೆಗೊಳಿಸ್ಕೊಡ್ತಾರೆ. ಅವಾಗ ವಾಜಪೇಯಿ ಅವರು ವಿರೋಧ ಪಕ್ಷದಲ್ಲಿ ಇರ್ತಾರೆ. ಆಡಳಿತ ಪಕ್ಷದ ಪ್ರಧಾನಮಂತ್ರಿ ಆಗಿದ್ದಂಥ ಇಂದಿರಾ ಗಾಂಧಿಯನ್ನು ದುರ್ಗಿ ಅಂತ ಹೊಗಳಿದಂಥ ವಾಜಪೇಯಿಯವರು ಇವತ್ತು ಅದೇ ರೀತಿ ಆಡಳಿತ ಪಕ್ಷದಲ್ಲಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿಯವರು ಮಾಡಿದಂಥ ಒಳ್ಳೆ ಕೆಲಸನ ಹೊಗಳೋಂಥ ಒಂದು ಸಣ್ಣ ನೈತಿಕತೆ ವಿರೋಧ ಪಕ್ಷವಾದಂಥ ಕಾಂಗ್ರೆಸ್ಗಿಲ್ಲ. ಮಲಗಿದ್ಮೇಲೆ ಮೈಕೈ ನಾವು ತಡೆಯೋಕ್ಕಾಗಲ್ಲಪ್ಪ. ಒಬ್ಬ ಮನುಷ್ಯ ದಿನದ 24 ಗಂಟೆಗಳ ಅವಧಿಯಲ್ಲಿ ಸಾಕಷ್ಟು ಸಮಯವನ್ನ ಕಳೆಯೋದು ಎಲ್ಲಿ ಅಂದ್ರೆ ಮಲಗುವ ಹಾಸಿಗೆಯಲ್ಲಿ. ನಿತ್ಯ ನಾವು ಮಲಗಲು ಗುಣಮಟ್ಟದ ಹಾಸಿಗೆಯನ್ನ ಉಪಯೋಗಿಸಿದ್ದಲ್ಲಿ ನೆಮ್ಮದಿಯ ನಿದ್ರೆಯ ಜೊತೆಗೆ ಉತ್ತಮ ಆರೋಗ್ಯ ನಮ್ಮದಾಗುತ್ತೆ. ಈ ನಿಟ್ಟಿನಲ್ಲಿ ವಿಶ್ರಾಂತಿ ಮತ್ತು ಉತ್ತಮ ಆರೋಗ್ಯಕ್ಕೆ ಸೂಕ್ತವಾದ ಹಾಸಿಗೆಗಳು ಅದುವೇ ರಬ್ಬರೈಸ್ಡ್ ಕಾಯಿಲ್ ಹಾಸಿಗೆಗಳು. ರಬ್ಬರೈಸ್ಡ್ ಕಾಯಿಲ್ ಹಾಸಿಗೆಗಳ ಬಗ್ಗೆ ಡೌಟೇ ಬೇಡ. ಲಾಂಗ್ ಟೈಮ್ ಸರ್ವಿಸ್ ಮತ್ತು ವ್ಯಾರಂಟಿಯನ್ನ ಹೊಂದಿದೆ. ಉತ್ಕೃಷ್ಟ ಗುಣಮಟ್ಟದ ಹಾಸಿಗೆಗಳು ಸ್ಪರ್ಧಾತ್ಮಕ ದರಗಳಲ್ಲಿ. ಇದಲ್ಲದೆ ಮನೆಗೆ ಬೇಕಾಗುವ ಎಲ್ಲಾ ಬಗೆಯ ಫರ್ನಿಚರ್ಸ್ಗಳು ಕೂಡ ಲಭ್ಯ. ಇನ್ನೇಕೆ ತಡ, ಇಂದೇ ಭೇಟಿ ನೀಡಿ ಕಂಫರ್ಟ್ ಝೋನ್, ಯೂನಿಟ್ ಆಫ್ ಕರ್ನಾಟಕ ಕಾಯಿರ್ ಫಾರ್ಮ್ ಅಂಡ್ ಅಲೈಡ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್. ನಮ್ಮ ಶಾಖೆಗಳು ನಂಜುಮಳಿಗೆ ಸರ್ಕಲ್, ಶಿವರಾಂಪೇಟೆ, ಯಾದವಗಿರಿ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಕಾಳಿದಾಸ ರಸ್ತೆ, ಮೈಸೂರು. ಸಂಪರ್ಕಿಸಿ